ನಮಸ್ಕಾರ ಎಲ್ಲರಿಗೂ. ಇವತ್ತು ಡೇ 19. ಇವತ್ತು ನಿಮ್ಮ ಕರ್ನಾಟಕ ಹಿಸ್ಟ್ರಿದ ಲಾಸ್ಟ್ ಡೇ ಅನ್ಕೋತೀನಿ ನಾನು. ಇವತ್ತು ಆಲ್ಮೋಸ್ಟ್ ನೀವು ಕರ್ನಾಟಕ ಹಿಸ್ಟ್ರಿ ಒಳಗೆ ಎಲ್ಲ ಪೂರ್ತಿ ಕವರ್ ಮಾಡ್ಬೇಕು. ಅದಕ್ಕೆ ಇವತ್ತು ನೋಟ್ಸ್ ಸ್ವಲ್ಪ ಕಡಿಮೆನೂ ಐತ್ರಿ. 17 ಪೇಜಸ್ ಅಷ್ಟೇ ಐತಿ. ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ಕ್ರೊನಾಲಜಿ ಬೇಸ್ಡ್ ನೋಟ್ಸ್ ಐತಿ. ಅದು ಏನೇನು ಆದ್ಮೇಲೆ ಏನೇನು ಬರ್ತದೆ ಅಂತ ಕೊಟ್ಟೈತಿ. ಸ್ವಲ್ಪ ಅದ್ರ ರಿಲೇಟೆಡ್ ಏನೇನು ಇನ್ಫಾರ್ಮೇಶನ್ ಗೊತ್ತಿರ್ಬೇಕು ನಮಗೆ, ಅದ್ರ ರಿಲೇಟೆಡ್ ಎಲ್ಲ ಹಾಕೈತಿ. ಮತ್ತು ಅಲ್ಲಿ ಆಲ್ರೆಡಿ ನಾವು ಮಾಡರ್ನ್ ಹಿಸ್ಟ್ರಿ ಒಳಗೆ ಏನದು ಇದನ್ನ ಕವರ್ ಮಾಡ್ಯಾವಲ್ಲ, ಏನದು ಮಾಡರ್ನ್ ಹಿಸ್ಟ್ರಿ ಒಳಗೆ, ಆಧುನಿಕ ಇತಿಹಾಸ ಒಳಗೆ ನಾವು ಫ್ರೀಡಮ್ ಸ್ಟ್ರಗಲ್ ಕವರ್ ಮಾಡಿರ್ತೀವಿ. ಇಲ್ಲಿ ಜಸ್ಟ್ ನಾವು ಕರ್ನಾಟಕ ರಿಲೇಟೆಡ್ ಏನೇನು ಇನ್ಫಾರ್ಮೇಶನ್ ಅದ್ರಾಗ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ಏನು ಮಾಡ್ರಿ, ಇನ್ನೊಂದು ಅಡ್ವಾಂಟೇಜ್ ಐತಿ ರಿವಿಷನ್ ಮಾಡಕ್ಕೆ ನಿಮ್ಗೆ. ಕರ್ನಾಟಕ ರಿಲೇಟೆಡ್ ಈಗ ಯಾವ್ದು ಓದಾತ್ರಿ, ಸ್ವದೇಶಿ ಚಳವಳಿ ಅಥವಾ ಗಾಂಧಿ ಯುಗ ಓದಾತ್ರಿ ಅನ್ಕೋರಿ. ಈಗ ಹೊಳ್ಳಿ ಮಾಡರ್ನ್ ಹಿಸ್ಟ್ರಿನ ಸ್ವಲ್ಪ ವಾಪಸ್ ಹೋಗಿ ರಿವೈಸ್ ಮಾಡ್ಬಿಡ್ರಿ. ಇಲ್ಲಿ ಕರ್ನಾಟಕ ಸಹಕಾರ ಚಳವಳಿ ಇಲ್ಲಿ ಓದ್ತಿರ್ತಾರಲ್ಲ, ನಾನ್ ಕೋಪರೇಷನ್ ಮೂವ್ಮೆಂಟ್ ಓದ್ತಿರ್ತಾರಲ್ಲ, ಅಲ್ಲಿ ಹೋಗಿ ಅದನ್ನ ರಿವೈಸ್ ಮಾಡ್ಬಿಟ್ರಿ. ನಿಮಗೆ ಹೆಲ್ಪ್ ಆಗುತ್ತೆ ಅದಕ್ಕೆ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಆಯ್ತು, ಇವನ್ನೆಲ್ಲ ಸ್ವಲ್ಪ ಇಲ್ಲೇನು ಕಾನೂನು ಭಂಗ ಚಳವಳಿ, ಸಿವಿಲ್ ಡಿಸೊಬಿಡೆಂಟ್ ಮೂವ್ಮೆಂಟ್ ಈಗ ಓದಾತಿರಲ್ಲ, ಈಗ ಹೋಗಿ ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್ ಒಳಗೆ ಏನು ಬರುತ್ತಲ್ಲ ಅದನ್ನು ಸ್ವಲ್ಪ ಈಗ ರಿವೈಸ್ ಮಾಡ್ರಿ. ಇವತ್ತು ಕಡಿಮೆ ಐತಿ ಟಾರ್ಗೆಟ್ ಅಂತ ಹೇಳಿ ಬಡ ಮುಗಿಸ್ ಕುಂದ್ರಬೇಡ್ರಿ. ಯಾವ್ದಾ ಏನು ಹೇಳಿದೆ ನಿಮ್ಗೆ, ಇದ್ರ ರಿಲೇಟೆಡ್ ಮಾಡರ್ನ್ ಹಿಸ್ಟ್ರಿನ ಹೋಗಿ ಇವತ್ತು ರಿವೈಸ್ ಮಾಡ್ರಿ. ಸೇಮ್ ಟು ಸೇಮ್. ಯಾಕಂದ್ರೆ ಸೇಮ್ ಟಾಪಿಕ್ಸ್ ಐತಲ್ಲ. ಸ್ವದೇಶಿ ಮೂವ್ಮೆಂಟ್ ಒಳಗೆ ಏನಾಯ್ತು, ಆಮೇಲೆ ಗಾಂಧಿಯರ ಅಥವಾ ನಾನ್ ಕೋಪರೇಷನ್ ಮೂವ್ಮೆಂಟ್ ಒಳಗೆ ಮಾಡರ್ನ್ ಹಿಸ್ಟ್ರಿ ನ್ಯಾಷನಲ್ ಲೆವೆಲ್ದಾಗ ಏನಾಗತ್ತಲ್ಲ, ಸ್ವಲ್ಪ ಇವತ್ತು ರಿವೈಸನ್ ಮಾಡ್ಕೋರಿ. ನಿಮ್ಗೆ ಪಕ್ಕ ಹೆಲ್ಪ್ ಆಗುತ್ತೆ. ಆಯ್ತದ. ಈಗೇನು ಮಾಡೋನು, ಇವತ್ತು ಏನೇನು ಟಾರ್ಗೆಟ್ ಅದಾವ ನಿಮ್ಗೆ, ಏನೇನು ಇಂಪಾರ್ಟೆಂಟ್ ಅಂತ ಹೇಳಿ ನೋಡೋದು. ಎಲ್ಲ ಆಲ್ಮೋಸ್ಟ್ ಇಂಪಾರ್ಟೆಂಟ್ ರೀ. ಇದ್ರ ಮೇಲೆ ಆಲ್ಮೋಸ್ಟ್ ಒಂದು ಕ್ವಶನ್ ಕಂಪಲ್ಸರಿ ಬೀಳ್ತೈತಿ. ಒಂದು ಅಥವಾ ಎರಡು ಕ್ವಶನ್ ಇವು ಟಾಪಿಕ್ಸ್ ಮೇಲೆ. ಈ ಒಂದು 17 ಪೇಜ್ ಅನ್ಕೋರಿ. ಈ 17 ಪೇಜ್ ಮೇಲೆ ಒಂದು ಅಥವಾ ಎರಡು ಟಾಪಿಕ್ಸ್ ಬೀಳೋದ್ರಿಂದ ಸ್ವಲ್ಪ ಫೋಕಸ್ ಮಾಡಿ ಹೋದ್ರಿ. ಈ ಆರ್ಮ್ ಸ್ಟ್ರಗಲ್ಸ್ ಇನ್ ಕರ್ನಾಟಕ ಅಥವಾ ಕರ್ನಾಟಕದ ಶಸ್ತ್ರಾಸ್ತ್ರಗಳ ಹೋರಾಟ ಅಂತೇಳಿ ನಿನ್ನಿನೂ ಇದ್ರಾಗ ಒಂದು ಪೇಜ್ ನೋಟ್ ಕೊಟ್ಟಿದ್ನಲ್ಲ, ಅದೇ ಆ್ಯಕ್ಚುಲಿ ಇದು ಏನು ನಿನ್ನೆ ಟಾರ್ಗೆಟ್. ನಿನ್ನೆ ನೋಟ್ಸ್ನಾಗ ಇತ್ತಿದೆ. ಈ ದೊಂಡಿಯಾ ಬಾಗ್ ಅವೆಲ್ಲ ರಿವೋಲ್ಟ್ಗಳು ಇದ್ವಲ್ಲ, ಅವು ರಿವೋಲ್ಟ್ಗಳು ಮುಂಡರ್ಗಿ ಮುಟ್ಟಿನಿ ಅಂತೇಳಿ ಇವತ್ತು ಸ್ಟಾರ್ಟಿಂಗ್ ಪೇಜ್ನಾಗ ಐತಿ. ಮುಂಡ್ರಗಿ ದಂಗೆ ಅಂತ ಐತ್ಲ, ಅದ್ರ ರಿಲೇಟೆಡ್ ಮುಂಡ್ರಗಿ ಭೀಮ್ರಾವ್ ಅವರು ಅದ್ರ ರಿಲೇಟೆಡ್ ಓದ್ಕೋರಿ. ಆಮೇಲೆ ಫಸ್ಟ್ ಸ್ಟಾರ್ಟ್ ಆಗೋದು ಕಾಂಗ್ರೆಸ್ ನೇತೃತ್ವದಲ್ಲಿ ಅಹಿಂಸಾ ಚಳವಳಿ, ಅಥವಾ ನಾವು ಇದಕ್ಕಿಂತ ಮುಂಚೆ ರೈಸ್ ಆಫ್ ನ್ಯಾಷನಲಿಸಮ್ ಅಂತೀವಿ. ಅಂತಂದ್ರೆ ರಾಷ್ಟ್ರೀಯತೆ ಹೆಂಗ್ ಉಗಮ ಆಯ್ತು ಅಂತ ಹೇಳಿ ಒಂದಿಷ್ಟು ಪಾಯಿಂಟ್ಸ್ ಕೊಟ್ಟೆ ನಿಮ್ಗೆ. ರೈಸ್ ಆಫ್ ನ್ಯಾಷನಲಿಸಮ್ ಅಥವಾ ರಾಷ್ಟ್ರೀಯತೆ ಹೆಂಗ್ ಉಗಮ ಆಕತಿ, ಅದ್ರ ರೀಸನ್ಸ್ ಏನೇನು ಎಲ್ಲಿಂದ ಸ್ಟಾರ್ಟ್ ಆಯ್ತು, ಅದರ ಒಂದಿಷ್ಟು ಫ್ಯಾಕ್ಟರ್ಸ್ ಅದಾವ. ಹೆಂಗೆ ನಮ್ಮ ಕರ್ನಾಟಕದಾಗೂ ನ್ಯಾಷನಲಿಸಮ್ ಜಾಸ್ತಿ ಗ್ರೋತ್ ಆತು ಅಂತ ಹೇಳಿ ಒಂದಿಷ್ಟು 7-8 ಪಾಯಿಂಟ್ಸ್ ಅದಾವು. ಅವನ್ನಟ್ಟ ನೋಡ್ಕೋರಿ. ಆಯ್ತಾ. ಈಗ ಗಾಂಧಿ ಪೂರ್ವಯುಗ ಅಥವಾ ಪ್ರೀ ಗಾಂಧಿಯ ನೆರ ಅಂತೀವಿ. ಗಾಂಧಿ ನೆರ, ಗಾಂಧಿ ಬರೋಕ್ಕಿಂತ ಮುಂಚೆ ಕರ್ನಾಟಕದ ಸ್ವಾತಂತ್ರ್ಯ ಸಂಗ್ರಾಮದಾಗ ಪಾತ್ರ ಏನಿತ್ತು ಅನ್ನೋದು ಒಂದು 4-5 ಪಾಯಿಂಟ್ ಅದಾವ. ನಮ್ಮ ಇಂಡಿಯಾದಾಗ ನಮ್ಮ ಕರ್ನಾಟಕದಿಂದ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಇಲ್ಲಿ ಗಾಂಧಿ ಬರೋಕ್ಕಿಂತ ಮುಂಚೆ ನಮ್ಮ ಇದರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರ್ಯಾರು ಭಾಗವಹಿಸ್ತಿದ್ರು ಅಂತ ಹೇಳಿ ಐತಿ. ಆಮೇಲೆ ಬರೋದೇ ಸ್ವದೇಶಿ ಮೂವ್ಮೆಂಟ್ ಒಳಗೆ ನಮ್ಮ ಕರ್ನಾಟಕದ ಪಾತ್ರ. ಇವೆಲ್ಲ ಇಲ್ಲಿ ಹೇಳೋದೇನು ಇಲ್ರಿ. ಈಗೇನು ಏನು ಹೇಳಕ್ಕಾಗಲ್ಲ ಇಲ್ಲಿ. ಏನಿಲ್ಲ, ಭಾಳ ಸ್ವದೇಶಿ ಮೂವ್ಮೆಂಟ್ ಒಳಗೆ ನಮ್ಮ ಇಂಡಿಯಾದ ಪಾತ್ರ ಏನೈತಿ, ನಮ್ಮ ಇಂಡಿಯಾ ನಮ್ಮ ಕರ್ನಾಟಕದ ಪಾತ್ರ ಸ್ವದೇಶಿ ಮೂವ್ಮೆಂಟ್ ಒಳಗೆ ಏನೈತೆ. ಅದೇ ಥರ ಸೂರತ್ ಕಾಂಗ್ರೆಸ್ ಆಗತ್ತಲ್ಲ, ಸೂರತ್ ಕಾಂಗ್ರೆಸ್ ಒಳಗೆ ನಮ್ಮ ಕರ್ನಾಟಕದ ಪಾತ್ರ ಏನಿತ್ತು. ಅದಾದ್ಮೇಲೆ ಹೋಮ್ ರೂಲ್ ಲೀಗ್ ಅಂತೀವಲ್ಲ, ಹೋಮ್ ರೂಲ್ ಮೂವ್ಮೆಂಟ್ ಒಳಗೆ ಏನೈತಿ ನಮ್ಮ ಕರ್ನಾಟಕದ ಪಾತ್ರ. ಆಮೇಲೆ ಗಾಂಧಿ ಯುಗ ಸ್ಟಾರ್ಟ್ ಆಗುತ್ತೆ. ಗಾಂಧಿ ಈಗ ಇಂತ್ರ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ರಿ. ಹಂಗೆ ನೋಡಿದ್ರೆ ಗಾಂಧಿ ಯುಗ ಮತ್ತು ಯೂನಿಫಿಕೇಶನ್ ಆಫ್ ಕರ್ನಾಟಕ, ಇದ್ರ ಮೇಲೆ ಎರಡು, ಒಂದ್ರಾಗ ಒಂದು ಕ್ವಶನ್, ಇದ್ರಾಗ ಒಂದು ಕ್ವಶನ್ ಬೀಳೋ ಚಾನ್ಸಸ್ ಭಾಳ ಹೈ. ಗಾಂಧಿ ಯುಗ ಅಂತಂದ್ರೆ 1919ರಿಂದ 1947. ಗಾಂಧಿ ಯುಗದಾಗ ಕರ್ನಾಟಕದಿಂದ ಏನೇನಾಗತ್ತಿತ್ತು, ಅಥವಾ ಹಿಂಗೆ ಎಕ್ಸಾಂಪಲ್ ತಗೊಳ್ಳೋದಾದ್ರೆ KPCC ಸ್ಥಾಪನೆ ಆಗತ್ತಲ್ಲ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ 1920 ಸ್ಥಾಪನೆ ಆಗುತ್ತದೆ. ಇದು ಏನದು, ಇದು ರಿಲೇಟೆಡ್ ಆಯ್ತು. ಆಮೇಲೆ ನಾನ್ ಕೋಪರೇಷನ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತಲ್ಲ, ನಾನ್ ಕೋಪರೇಷನ್ ಮೂವ್ಮೆಂಟ್ ಇನ್ ಕರ್ನಾಟಕ ಅಥವಾ ಕರ್ನಾಟಕದ ಅಸಹಕಾರ ಚಳವಳಿ. ಅದ್ರೊಳಗೆ ಆಮೇಲೆ ಬೆಳಗಾವಿ ಸೆಷನ್ ಇರ್ತೈತಿ. ಬೆಳಗಾವಿ ಸೆಷನ್ ವೆರಿ ಇಂಪಾರ್ಟೆಂಟ್. 1924 ಒಳಗೆ ಆಗುತ್ತಲ್ಲ ಬೆಳಗಾವಿ ಸೆಷನ್. ಗಾಂಧೀಜಿಯವ್ರು ಪಾರ್ಟಿಸಿಪೇಟ್ ಮಾಡ್ತಾರಲ್ಲ, ಅದ್ರದ್ದು ಇಂಪಾರ್ಟೆನ್ಸ್ ಏನು. ಆಮೇಲೆ ಸಿವಿಲ್ ಡಿಸೊಬಿಡೆನ್ಸ್ ಮೂವ್ಮೆಂಟ್ ಅಥವಾ ಕಾನೂನು ಭಂಗ ಚಳವಳಿ ಐತಿ, ಅಥವಾ ಸಿವಿಲ್ ಡಿಸೊಬಿಡೆನ್ಸ್ ಮೂವ್ಮೆಂಟ್ ಒಳಗೆ ಕರ್ನಾಟಕದ ಪಾತ್ರ ಏನಿತ್ತು. ಅದ್ರೊಳಗೆ ಸಾಲ್ಟ್ ಸತ್ಯಾಗ್ರಹ ಅಂತ ಬರ್ತೈತಿ. ಸಾಲ್ಟ್ ಸತ್ಯಾಗ್ರಹ ಗೊತ್ತೈತಿ ನಿಮ್ಗೆ. ಆಮೇಲೆ ಇನ್ನೊಂದು ಬರೋದು ಫಾರೆಸ್ಟ್ ಸತ್ಯಾಗ್ರಹ ಅಂತ ಒಂದು ಬರುತ್ತೆ. ಫಾರೆಸ್ಟ್ ಸತ್ಯಾಗ್ರಹ ನಮ್ಮ ಕರ್ನಾಟಕ ರಿಲೇಟೆಡ್ ಐತಿ. ಅದಕ್ಕೆ ಅದ್ರ ರಿಲೇಟೆಡ್ ಅಲ್ಲಿ ಕೊಟ್ಟಿನಿ ನಾನು ಇವಾಗ. ಈಗ ಎಲ್ಲೆಲ್ಲಿ ಹೇಳ್ದ ಫಾರೆಸ್ಟ್ ಸತ್ಯಾಗ್ರಹ, ಅದ್ರೊಳಗೆ ಏನೇನು ಮೆಜರ್ಸ್ ತೊಗೊಂಡೆವು, ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತೇಳಿ ಅದ್ರಾಗ ಐತಿ. ಆಮೇಲೆ ನೋ ಟ್ಯಾಕ್ಸ್ ಕ್ಯಾಂಪೇನ್ ಅಂತ ಒಂದು ಬರುತ್ತೆ, ಅಥವಾ ಅಥವಾ ನಾವು ಟ್ಯಾಕ್ಸ್ ಕಟ್ಟಂಗಿಲ್ಲ ಅನ್ನೋದು ಒಂದು ಕ್ಯಾಂಪೇನ್ ಬರುತ್ತೆ. ಫಾರೆಸ್ಟ್ ಸತ್ಯಾಗ್ರಹ ಒಂದು, ನೋ ಟ್ಯಾಕ್ಸ್ ಕ್ಯಾಂಪೇನ್ ಒಂದು ಇದ್ರಾಗ ಬರ್ತೈತಿ. ಆಮೇಲೆ ಹೋಸ್ಟಿಂಗ್ ನ್ಯಾಷನಲ್ ಫ್ಲಾಗನ್ನು ಹೋಸ್ಟ್ ಮಾಡೋದಾಯ್ತು. ಆಮೇಲೆ ನೆಕ್ಸ್ಟ್ ಬರೋದು ಏನಂದ್ರೆ ಬರ್ತ್ ಆಫ್ ಮೈಸೂರು ಕಾಂಗ್ರೆಸ್ ಹೆಂಗೆ ಸ್ಥಾಪನೆ ಆಯ್ತು. ಇಲ್ಲೇನು KPCC ನೋಡಿದ್ವಲ್ಲ, ಇಲ್ಲಿ ಮೈಸೂರು ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ.
1938 ಅಂದ್ರೆ ಕ್ವಿಟ್ ಇಂಡಿಯಾ ಚಳವಳಿಕಿಂತ ಮುಂಚೆನೇ ಬರ್ತದೆ ಮೈಸೂರು ಕಾಂಗ್ರೆಸ್. ಅದ್ರೊಳಗನೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಶಿವಪುರ ಫ್ಲಾಗ್ ಸತ್ಯಾಗ್ರಹ ನೋಡ್ರಿ. ಶಿವಪುರ ಫ್ಲಾಗ್ ಸತ್ಯಾಗ್ರಹ, ಈಸೂರು ಟ್ರೆಜಿಡಿ, ವಿದುರುಶತ್ವ ಟ್ರೆಜಿಡಿ ಇವನ್ನ ಮೇಲೆ ಕ್ವಶನ್ ಜಾಸ್ತಿ ಕೇಳ್ತಾರೆ. ಶಿವಪುರ ಫ್ಲಾಗ್ ಸತ್ಯಾಗ್ರಹ 1938 ಫ್ಲಾಗ್ ಸತ್ಯಾಗ್ರಹ ಶಿವಪುರ್ನಾಗ. ಅದ್ರ ರಿಲೇಟೆಡ್ ಅದ್ರ ಸಿಗ್ನಿಫಿಕೆನ್ಸ್ ಏನು, ಅದ್ರ ಇಂಪಾರ್ಟೆನ್ಸ್ ಏನು ಅನ್ನೋದು ಇಲ್ಲಿ ಓದ್ಬೇಕಾಗತ್ತೆ ನಾವು. ಎಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ಗಿಂತ ಮುಂಚೆನೇ ಬರ್ತಾವೆ ಇವು. ವಿದುರುಶುತ ಟ್ರೆಜಿಡಿ ಅಂತ ಬರುತ್ತೆ ನೋಡ್ರಿ. ವಿದುರುಶುತ ಅದಕ್ಕೇನಂತೀವಿ ಜಲಿಯನ್ ವಾಲಾ ಬಾಗ್ ಆಫ್ ಕರ್ನಾಟಕ ಅಂತ ಕರ್ತಾರಲ್ಲ ಇದಕ್ಕೆ. ಅಂದ್ರೆ ಇಲ್ಲಿ ಎಷ್ಟೋ ಜನ ಜಲಿಯನ್ ವಾಲಾ ಬಾಗ್ ಒಳಗೆ ಓಪನ್ ಫೈರ್ ಮಾಡ್ತಾರಲ್ಲ, ಹಂಗೂ ಇಲ್ಲಿ ಫೈರ್ ಮಾಡಿ ಸಾಯ್ ಹೊಡಿತಾರೆ ಎಷ್ಟೋ ಜನ. ಇಲ್ಲಿ ಒಂದು 18 ಜನ ಏನು ಸಾಯ್ತಾರೆ. ಅದಕ್ಕೆ ವಿದುರುಶುತ್ವ ಟ್ರಾಜಿಡಿ. ಗಾಂಧೀಜಿಯವರು ಇದಕ್ಕೆ ಏನಂದ್ರೆ ಕರ್ನಾಟಕ ಜಲಿಯನ್ ವಾಲಾ ಬಾಗ್, ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೆದ್ರು. ವಿದುರುಶುತ್ವ ಟ್ರಾಜಿಡಿ ಮತ್ತು ಶಿವಪುರ ಫ್ಲಾಗ್ ಸತ್ಯಾಗ್ರಹ ಇಲ್ಲಿ ಬರ್ತದೆ. ಅದಾದ್ಮೇಲೆ ಬರೋದು ಕರ್ನಾಟಕದಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಇನ್ ಕರ್ನಾಟಕ. ಅದ್ರ ರಿಲೇಟೆಡ್ ಹೋಗೋದಾದ್ರೆ ಅಲ್ಲಿ ಬರೋದು ಈಸೂರು ಟ್ರಾಜಿಡಿ. ನಮ್ಮ ಕರ್ನಾಟಕದಾಗಿಂದ ಬರೋದು ಈಸೂರು ಟ್ರಾಜಿಡಿ ಅಂತ ಹೇಳೋದು. ಈಸೂರು ಈಗ ಫಸ್ಟ್ ವಿಲೇಜ್ ಶಿಕಾರಿಪುರದ ತಾಲೂಕು ಶಿವಮೊಗ್ಗದಾಗ. ಇದು ಫಸ್ಟ್ ವಿಲೇಜ್ ಟು ಡಿಕ್ಲೇರ್ ಇಂಡಿಪೆಂಡೆನ್ಸ್. ನಾವು ಸ್ವಾತಂತ್ರ್ಯ ಅಂತ ಡಿಕ್ಲೇರ್ ಮಾಡ್ಕೊಂಡಿದ್ದು ಆಯ್ತಾ. ಇದು ಈಸೂರು ಟ್ರಾಜಿಡಿ ಬಗ್ಗೆ ಇಲ್ಲಿ ಓದ್ಕೊರಿ. ಆಮೇಲೆ ಈಗ ಆಲ್ಮೋಸ್ಟ್ ನಮಗೆ ಏನದು ಎಲ್ಲಿ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಥವಾ ಈಸೂರು ಟ್ರಾಜಿಡಿ ಆದಮೇಲೆ ಆಲ್ಮೋಸ್ಟ್ ಸ್ವಾತಂತ್ರ್ಯ ಸಿಗ್ತೈತೆ. ಸ್ವಾತಂತ್ರ್ಯ ಸಿಕ್ಕ ಮೇಲೆ ವಾಪಸ್ ಮೈಸೂರು ಚಲೋ ಚಳವಳಿ ಸ್ಟಾರ್ಟ್ ಆಗುತ್ತೆ. ಮೈಸೂರು ಚಲೋ ಚಳವಳಿ ಅಂತಂದ್ರೆ ಆಕ್ಚುಲಿ ಇದು ಸ್ವಾತಂತ್ರ್ಯ ಸಿಕ್ಕ ಮೇಲೂ ರೆಸ್ಪಾನ್ಸಿಬಲ್ ಗೌರ್ಮೆಂಟ್ ಅನ್ನೋದು ಸ್ಥಾಪನೆ ಆಗಿರಲ್ಲ. ಮೈಸೂರು ಸಂಸ್ಥಾನ ಏನಿರ್ತಲ್ಲ ಅದು ಏನ್ ಮಾಡಿರ್ತೈತಿ, ಬ್ರಿಟಿಷರ ಜೊತೆ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ಅಂತೀವಲ್ಲ, ಈಗ ನೀವು ಇದ್ರಾಗ ಕೇಳಿರ್ತೀರಿ ಇದನ್ನ. ಅಂದ್ರೆ ನಾವು ಭಾರತಕ್ಕೆ ಸೇರಿದೇವು ಅಂತೇಳಿ ಒಂದು ಸರ್ಟಿಫಿಕೇಟ್ ಮೇಲೆ ಸೈನ್ ಮಾಡೋದಿರುತ್ತೆ. ಅದನ್ನ ಸೈನ್ ಮಾಡಿರ್ತಾರೆ ಮೈಸೂರು ಸಂಸ್ಥಾನದವರು. ಆದ್ರೆ ರೆಸ್ಪಾನ್ಸಿಬಲ್ ಗೌರ್ಮೆಂಟ್, ಈಗ ಜನಕ್ಕೆ ರೆಸ್ಪಾನ್ಸಿಬಲ್ ಆಗುವಂತ ಗೌರ್ಮೆಂಟ್ ಸ್ಥಾಪನೆ ಆಗಿರಲ್ಲ. ಅದರ ಸಂಬಂಧ ಕೆ.ಸಿ. ರೆಡ್ಡಿ ಅವ್ರು ಏನ್ ಮಾಡ್ತಾರ, ಅವ್ರ ನೇತೃತ್ವದಲ್ಲಿ ಮೈಸೂರು ಚಲೋ ಚಳುವಳಿ ಸ್ಟಾರ್ಟ್ ಆಗುತ್ತೆ. ಯಾವುದು ಕೆ.ಸಿ. ರೆಡ್ಡಿ ಅವರ ನೇತೃತ್ವದಲ್ಲಿ ಮೈಸೂರು ಚಲೋ ಇದು ಮೂಮೆಂಟ್. ಅಥವಾ ಇದಕ್ಕೆ ಆಮೇಲೆ ನೆಕ್ಸ್ಟ್ ಏನ್ ಕರಿತೀವಿ, ಪ್ಯಾಲೇಸ್ ಸತ್ಯಾಗ್ರಹ ಅಂತೂ ಕರಿತೀವಿ. ಇದನ್ನು ಪ್ಯಾಲೇಸ್ ಸತ್ಯಾಗ್ರಹ ಸ್ಟಾರ್ಟ್ ಆಗುತ್ತೆ. ಪ್ಯಾಲೇಸ್ ಸತ್ಯಾಗ್ರಹ ಏನೇನಾಯ್ತು, ಅದ್ರದ್ದು ಪಾರ್ಟ್ ಏನಿತ್ತು, ಸ್ಟೂಡೆಂಟ್ ಪಾರ್ಟಿಸಿಪೇಟ್ ಮಾಡಿದ್ರೇನಿಲ್ಲ, ಎಷ್ಟು ಜನ ಸತ್ಯಾಗ್ರಹಿಸಿ ಇದ್ರು, ಏನೇನಾಯ್ತು, ಅದ್ರದ್ದು ಕಾನ್ಸಿಕ್ವೆನ್ಸ್ ಏನ, ಲಾಸ್ಟಿಗೆ ಇದು ಸಕ್ಸಸ್ಫುಲ್ ಆಗಿ ಏನಾಗುತ್ತೆ, ಗೌರ್ಮೆಂಟ್ ಸ್ಥಾಪನೆ ಆಗುತ್ತೆ. ಕೆ.ಸಿ. ರೆಡ್ಡಿ ಅವರು ನಮ್ಮ ಮೊದಲ ಚೀಫ್ ಮಿನಿಸ್ಟರ್ ಆಕಾರ. ಎಲ್ಲಿ ಇದಾದ್ಮೇಲೆ, ಎಲ್ಲಿ ಮೈಸೂರು ಚಲೋ ಚಳವಳಿ ಆದ್ಮೇಲೆ ಅಥವಾ ಪ್ಯಾಲೇಸ್ ಸತ್ಯಾಗ್ರಹ ಆದ್ಮೇಲೆ ಕೆ.ಸಿ. ರೆಡ್ಡಿ ಅವರು ನಮ್ಮ ಮೊದಲ ಚೀಫ್ ಮಿನಿಸ್ಟರ್ ಆಕಾರ. ಅದಾದ್ಮೇಲೆ ಯೂನಿಫಿಕೇಶನ್ ಆಫ್ ಕರ್ನಾಟಕ ಅಥವಾ ಕರ್ನಾಟಕದ ಏಕೀಕರಣದ ಬಗ್ಗೆ ಓದ್ಬೇಕಾಗುತ್ತೆ. ಕರ್ನಾಟಕ ಏಕೀಕರಣ ಒಳಗೆ ಏನೇನು, ಅದ್ರ ಹೆಂಗಿತ್ತು, ಮೊದ್ಲು ಎಷ್ಟು ಡಿವಿಷನ್ಸ್ ಆಗಿ ಡಿವೈಡ್ ಆಗಿದ್ದು, ಆಮೇಲೆ ನಮ್ಮ ಇದನ್ನಾಗಕ ಏನು ಡಿಫ್ರೆಂಟ್ ಸ್ಟೇಜಸ್ ಒಳಗಾಗ್ಯಾವ, ಬೇರೆ ಬೇರೆ ಸ್ಟೇಜ್ ಒಳಗೆ ಬೇರೆ ಬೇರೆ ಇದಾಗ್ಯಾವ. ಅಂದ್ರೆ ಇದನ್ನ ಹೆಂಗ್ ಮಾಡಿಕೊಟ್ಟಿನಂದ್ರೆ ನಿಮ್ಗೆ ಎಲ್ಲಿಂತ್ರ ಸಿಂಪಲ್ ಪಾಯಿಂಟ್ಸ್ ಒಳಗೆ ಕೊಟ್ಟತಿ. ಆಲ್ಮೋಸ್ಟ್ ಈಗ ಎಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಕರ್ನಾಟಕದಾಗ, ಯಾಕೆ ಡಿಫ್ರೆನ್ಸ್ ಇತ್ತು, ಬೇರೆ ಬೇರೆ ಹೆಂಗ್ ಡಿವೈಡ್ ಆಗಿದ್ದೆವು, ಅದಾದ್ಮೇಲೆ ಏನೇನ್ ಪಾತ್ರ, ಯಾರ್ಯಾರು ಮುಖ್ಯ ಪಾತ್ರ ವಹಿಸಿದ್ರು ನಮ್ಮ ಏಕೀಕರಣದಾಗ, ಚನ್ನಬಸಪ್ಪ ಅವ್ರು ಹಿಡ್ಕೊಂಡು ಆಲ್ಮೋಸ್ಟ್ ವಿದ್ಯಾವರ್ಧಕ ಸಂಘಗಳಾಯ್ತು, ಆಮೇಲೆ ಕನ್ನಡ ಸ್ಪೀಕಿಂಗ್ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಆಯ್ತು, ಲಿಟ್ರೇಚರ್ ಪಾತ್ರ ಏನಿತ್ತು, ಆಲೂರು ವೆಂಕಟರಾವ್ ಅವ್ರ ಪಾತ್ರ ಏನಿತ್ತು, ಅಲ್ಲಿಂದ ಹಿಡ್ಕೊಂಡು ನಮ್ಮ ಕರ್ನಾಟಕ ಪೇಪರ್ಸ್ ಅಥವಾ ಪೊಲಿಟಿಕಲ್ ಕಾನ್ಫರೆನ್ಸ್ಗಳಾಗದವು ಅದು, ಆಮೇಲೆ ಬೆಳಗಾವಿ ಕಾಂಗ್ರೆಸ್ ಅಂತ ಹೇಳಿದ್ನಲ್ಲ ನೀವು. ಆಲ್ಮೋಸ್ಟ್ ಇದು ಒಂಥರ ಕ್ರೊನಾಲಜಿ ವೈಸ್ ಕೊಟ್ಬಿಡುತ್ತೆ. ಕರ್ನಾಟಕ ಏಕೀಕರಣದಾಗ ಯಾರ್ಯಾರ ಪಾತ್ರ ಏನೇನಿತ್ತು ಅಂತ ಹೇಳಿ ಪಾಯಿಂಟ್ ಮಾಡಿ ಒಂದ್ ಕಡೆ ಕೊಟ್ಬಿಡುತ್ತೆ. ಆಮೇಲೆ ನೆಹರು ಕಮಿಟಿ, ಸೈಮನ್ ಕಮಿಷನ್, ಈ ಹೆಂಗ್ ನಾವು ಸ್ವಾತಂತ್ರ್ಯ ಸಂಗ್ರಾಮ ಹಿಂಗ್ ಹೋಗ್ತಿರತ್ತಲ್ಲ, ಅದೇ ಟೈಮ್ದಾಗ ನಮ್ಗೆ ಇಲ್ಲಿ ನಮ್ಮ ಕರ್ನಾಟಕ ಏಕೀಕರಣದಾಗ ಏನೇನ್ ಡೆವಲಪ್ಮೆಂಟ್ಸ್ ಆಗತ್ತಿದ್ದು ಹಂಗ ಕೊಟ್ಟಿದೆ. ಸೈಮನ್ ಕಮಿಷನ್ ಆಯ್ತು, ಕರ್ನಾಟಕ ಏಕೀಕರಣ ಸಂಘ ಆಕತಿ, ಆಮೇಲೆ ಬಾಂಬೆ ಕರ್ನಾಟಕ ಯೂನಿಫಿಕೇಶನ್ ಆಗುತ್ತೆ, ಆಮೇಲೆ ಏಕೀಕರಣ ಮಹಾಸಮಿತಿ ಆಗುತ್ತೆ. ಆಮೇಲೆ ರಿಆರ್ಗನೈಸೇಷನ್ ಆದಾಗ ಯಾವ್ಯಾವ ಬರ್ತಾವ ಇದು ಗೊತ್ತಿರ್ತದೆ ನಿಮಗೆ. ಎಸ್.ಕೆ. ದಾರ್ ಕಮಿಟಿ, ಆಮೇಲೆ ಜೆ.ವಿ.ಪಿ ಕಮಿಟಿ ಬರ್ತೈತಿ. ಜೆ.ವಿ.ಪಿ ಕಮಿಟಿ ಆದ್ಮೇಲೆ ಆಂಧ್ರ ಪ್ರದೇಶ್ ಫಾರ್ಮ್ ಆಗುತ್ತಾ, ಆಂಧ್ರ ಪ್ರದೇಶ್ ಫಾರ್ಮ್ ಅದೇ ಡಿಮಾಂಡ್ ಮೇಲೆ ಸ್ಟೇಟ್ ರಿಆರ್ಗನೈಸೇಷನ್ ಕಮಿಟಿ ಆಗುತ್ತೆ. SRC ಆಗಿ 1956ನಾಗ ಏನಾಗುತ್ತೆ, ಎಲ್ಲ ಯುನೈಟೆಡ್ ಮೈಸೂರು ಅಂತ ಕ್ರಿಯೇಟ್ ಆಗತ್ತಲ್ಲ, ಮೈಸೂರು ಅಂತ ಕ್ರಿಯೇಟ್ ಆಗಿ ಆಮೇಲೆ ಅದಕ್ಕೆ ರೀನೇಮ್ ಮಾಡ್ತೇವೆ. ಇದೆಲ್ಲ ನೀವು ಓದಿರ ಆಲ್ರೆಡಿ. ಅದ್ರ ರಿಲೇಟೆಡ್ ಇದ್ರಾಗ ಪೂರ್ತಿ ಕಂಪ್ಲೀಟ್ ಆಗಿ ಕೊಟ್ಟತೆ. ಆಮೇಲೆ ಇನ್ನೊಂದು ಲ್ಯಾಂಗ್ವೇಜ್ ಕಾಂಟ್ರವರ್ಸಿ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಇರೋದ್ರಿಂದ ಇದನ್ನೊಂದು ಆ್ಯಡ್ ಮಾಡಿನ. ಈಗ ಗೋಕಾಕ್ ಚಳವಳಿ ಐತಿವಲ್ಲ, ಗೋಕಾಕ್ ಚಳವಳಿ ಲ್ಯಾಂಗ್ವೇಜ್ ಕಾಂಟ್ರವರ್ಸಿ ಅಂದ್ರೆ ನಮ್ದೇನ ಕನ್ನಡ ಪ್ರಾಮುಖ್ಯತೆ ಜಾಸ್ತಿ ಸಿಗ್ಬೇಕು ಅನ್ನೋದು ಹೋರಾಟ ನಡೆದಿತ್ತು, ಅದು ಒಂದು. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ಲಿ ಹೈದರಾಬಾದ್ ಕರ್ನಾಟಕದ ಏನದು ಈ ನಿಜಾಮ್ ರೂಲ್ ಎಂಡ್ ಆಗತ್ತಲ್ರಿ, ಹೈದರಾಬಾದ್ ಕರ್ನಾಟಕದ ಆಪರೇಷನ್ ಪೋಲೋ ಅಂತ ಕರಿತೀವಲ್ಲ, ಅದರಿಂದ ಏನೇನು ಪ್ರಾಬ್ಲಮ್ ಆಗಿದ್ದ ಜನಕ್ಕೆ ಅಲ್ಲಿ ಹೈದರಾಬಾದ್ ಕರ್ನಾಟಕದವರು ರಿಸರ್ವೇಷನ್ ಕೊಟ್ಟರಲ್ಲ, ಅದರ ರಿಲೇಟೆಡ್ ಏನೇನಿದೆ ಅದನ್ನ ಇಲ್ಲಿ ಕೊಟ್ಟರು ಲಾಸ್ಟಿಗೆ. ನಿಜಾಮ್ ರೂಲ್ನ ಹೈದರಾಬಾದ್ ಕರ್ನಾಟಕ ರೀಜನ್ ಬಗ್ಗೆ ಆಯ್ತು. ಆಮೇಲೆ ಲ್ಯಾಂಗ್ವೇಜ್ ಬೇಸ್ಡ್ ಚಳವಳಿ ಆಯ್ತು, ಗೋಕಾಕ್ ಚಳವಳಿ ಆಯ್ತಲ್ಲ, ಅದನ್ನ ಸ್ವಲ್ಪ ಮತ್ತು ಹೈದರಾಬಾದ್ ಕರ್ನಾಟಕ ರೀಜನ್ ಅದ ಇಲ್ಲಿ ಸಪ್ರೇಟ್ ಆಗಿ ಕೊಟ್ಟಿನಿ. ಇಷ್ಟು ಇವತ್ತಿನ ಟಾರ್ಗೆಟ್ಸ್ ನಿಮ್ಗೆ ಏನೇನ ಹಂಗೆ ನೋಡೋದಾದ್ರೆ
ಆಲ್ಮೋಸ್ಟ್ ನಾವು ಕರ್ನಾಟಕದ ಆಲ್ಮೋಸ್ಟ್ ಇದು ಏನು ಚಳವಳಿ ಐತ್ಲ, ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದೊಳಗೆ ಕರ್ನಾಟಕದ ಪಾತ್ರ ಹಿಡ್ಕೊಂಡು ಕರ್ನಾಟಕದ ಏಕೀಕರಣ ಆಗಿ ಆಮೇಲೆ ಪೋಸ್ಟ್ ಇಂಡಿಪೆಂಡೆನ್ಸ್, ಎಷ್ಟು ಇಂಡಿಪೆಂಡೆನ್ಸ್ ಆದಮೇಲೆ ಸ್ವಾತಂತ್ರ್ಯದ ನಂತರದ ಏಕೀಕರಣ ಪ್ಲಸ್ ಅದ್ರೊಳಗೆ ಒಂದಿಷ್ಟು ಸಣ್ಣ ಸಣ್ಣ ಇಶ್ಯೂ ಅದಾವೆ. ಯಾವ ಲ್ಯಾಂಗ್ವೇಜ್ ಕಾಂಟ್ರವರ್ಸಿ, ಗೋಕಾಕ್ ರಿಪೋರ್ಟ್, ಆಮೇಲೆ ನಿಜಾಮ್ ರೂಲ್ನ ಎಂಡ್ ಮಾಡಿದ್ದು ರಾಜ್ಕರ್ಸ್ ಅಂತ ಇರ್ತಾರಲ್ರಿ ಅವರು. ರಾಜ್ಕರ್ಸ್ ಅನ್ನೋ ಆರ್ಮಿ ಇರ್ತೈತೆ ನಿಜಾಮ್ ರೂಲ್ದ, ಅದನ್ನ ಆಲ್ಮೋಸ್ಟ್ ಆಪರೇಷನ್ ಪೋಲೋ ಮುಖಾಂತರ ಅದನ್ನ ಎಂಡ್ಗೊಳಿಸಿ ಆಲ್ಮೋಸ್ಟ್ ಅವರಿಗೂ ಸ್ವಾತಂತ್ರ್ಯ ಕೊಡಿಸ್ತೈತಿ. ಹೈದರಾಬಾದ್ ಕರ್ನಾಟಕ ಲಿಬರೇಷನ್ ಡೇ ಅಂತ ಬರ್ತೈತಲ್ಲ, ಕಲ್ಯಾಣ ಕರ್ನಾಟಕ ಅಂತ ಆಮೇಲೆ ಕರಿತೀವಿ ಅದನ್ನ. ಅದನ್ನ ಇವತ್ತು ಓದ್ಕೋರಿ ನೀವು. ಇವತ್ತಿನ ಟಾರ್ಗೆಟ್ಸ್ ಇಷ್ಟ. ಆಲ್ಮೋಸ್ಟ್ ಕರ್ನಾಟಕ ಹಿಸ್ಟ್ರಿ ಮುಗೀತಂದ್ರೆ ನಿಮ್ಮ ಹಿಸ್ಟ್ರಿ ಭಾಗ ಕಂಪ್ಲೀಟ್ಲಿ ಕವರ್ ಆಗೈತಿ. ಹಿಸ್ಟ್ರಿ ನೀವು ಕಂಪ್ಲೀಟ್ಲಿ ಕವರ್ ಮಾಡಿದ್ರೆ ಅಂತ ಅನ್ಕೋರಿ. ಅದಾದ್ಮೇಲೆ ನೆಕ್ಸ್ಟ್ ಏನು ಸ್ಟಾರ್ಟ್ ಮಾಡೋಣ, ನೆಕ್ಸ್ಟ್ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ಚಂದ ಹೋದ್ರಿ. ಇವತ್ತಿನ ಪ್ರಿವಿಯಸ್ ಇಯರ್ ಕ್ಲಾಸ್ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ, ಕರೆಕ್ಟಾಗಿ ಓದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.